ಹಾ. ಅಂದ್ರೆ ಇಟ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅವಾಗ ಬಡತನ ಇತ್ತು. ಈ ಮನೆ ಉಳ್ಸ್ಕೊಂಡು ಹೋಗಿದ್ದ ಕಷ್ಟ ಆಗಿದೆ ಅವತ್ತಿನ ಇದ್ರಾಗ. ಸೋಗೆ ಮನೆ ಸುಟ್ಟೋಗಿತ್ತು 71ರಾಗೆ. ಇಲ್ಲ ನಮಗೆ ಅಭ್ಯಾಸ ಇದೆಯಲ್ಲ ಸಂಪುಟದಿಂದ ನಡೆದು 50 ಬಿಟ್ಟು 25 ಇದ್ರು ನಡೀತೇವೆ ನಾವು. ನಮ್ದು ಇವತ್ತಿಂದ ಒಂದೇ. ಇವತ್ತಿನ ಮುಗುತ್ತು. ನಾಳಿನ ಬಗ್ಗೆ ನಾರಾಯಣ ಬಲ್ಲ ಅಂತ. ನಾಳಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇವತ್ತಿಂದ ಆದ್ರೂ ಸಾಕಂತ ನಾವು. ಮಿತ್ರರೇ ನಮಸ್ತೆ. ಈ ಮನೆಗೆ 400 ವರ್ಷಗಳ ಇತಿಹಾಸವಿದೆ. ಈ ಗೋಡೆಗಳು ಎಷ್ಟೋ ತಲೆಮಾರುಗಳ ಬದುಕನ್ನು ನೋಡಿವೆ. ಆದರೆ ಈ ಮನೆಯೊಳಗೆ ನಾನು ಕಂಡದ್ದು ಇತಿಹಾಸಕ್ಕಿಂತ ದೊಡ್ಡ ಕತೆ. ಎಲ್ಲವೂ ಇದ್ದರೂ ಏನೂ ಬೇಕಿಲ್ಲ ಎನ್ನುವ ಒಂದು ಸಿಂಪಲ್ ಮನಸ್ಸು. ಇದು ಸಂಕೇತನ. ಮಂಜತಣ್ಣ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಮಂಜತಣ್ಣ? ಆರಾಮಿದ್ದೀನಿ. ನಿಮ್ಮ ಬಾಲ್ಯ ಹೇಗಿತ್ತು ಮಂಜತಣ್ಣ? ಬಾಲ್ಯ ಭಾರಿ ಕಷ್ಟ ಇತ್ತು. ಯಾವ ತರ ಬಡತನ, ಆಮೇಲೆ ಶರಾವತಿ ಮುಳುಗಡೆ ಆಗಿ ಜಮೀನೆಲ್ಲ ಹೋಗಿತ್ತು. ಹಾಗಾಗಿ ಭಾರಿ ಕಷ್ಟ ಇತ್ತು ಅವತ್ತಿನ ಪರಿಸ್ಥಿತಿ. ವಿದ್ಯಾಭ್ಯಾಸ ಎಲ್ಲ ಹೇಗಿತ್ತು? ವಿದ್ಯಾಭ್ಯಾಸ 7ನೇ ಕ್ಲಾಸ್ ವರೆಗೆ ಪೂರ ಹೋಗ್ಲಿಲ್ಲ. 3 ತಿಂಗಳು ಶಾಲೆಗೆ ಹೋಗ್ಲಿಲ್ಲ ಲಾಸ್ಟಿಗೆ. ತಂದೆ ಹುಷಾರಿರ್ಲಿಲ್ಲ. ವಿದ್ಯಾಭ್ಯಾಸ 7ನೇ ತರಗತಿ ಅರ್ಧಂಬರ್ಧ ಆಗಿದೆ. ಒಂದ್ 3 ತಿಂಗಳು ಹೋಗ್ಲೇ ಇಲ್ಲ ಶಾಲೆಗೆ. ಆಮೇಲೆ ಹೆಡ್ ಮಾಸ್ಟರ್ ಕಳಿಸಿದ್ರು ತಂಗಿಯವ್ರನ್ನ ಪರೀಕ್ಷೆ ಬರೆಯಕ್ಕೆ. ಹೋಗಿ ಬರ್ದಿದ್ದೆ. ಗಣಿತ ಒಂದು 27 ಬಂದಿತ್ತು. ಬಾಕಿದೆಲ್ಲ ಇಂಗ್ಲಿಷ್ 35 ಬಂದಿತ್ತು. ಗಣಿತ 27. ಬಾಕಿದೆಲ್ಲ 40, 50, 60, ಕನ್ನಡ 60 ಬಂದಿತ್ತು. ಆವತ್ತಿನ ಕಾಲದ ಹೆಡ್ ಮಾಸ್ಟರ್ ಪಾಸ್ ಮಾಡಿದ್ದಾರೆ. ನಿಮ್ಗೆ ಓದ್ಬೇಕು ಇನ್ನು ಅಂತ ಆಸೆ ಇತ್ತ? ಆಸೆ ಇತ್ತು. ತಂದೆಗೆ ಆರಾಮಿರ್ಲಿಲ್ಲ. ಇಲ್ಲಿ ಮನೆ ಕೆಲಸ, ಮನೆ ನೋಡ್ಕೊಂಡ್ರೆ ಯಾರು ಇರ್ಲಿಲ್ಲ. ಹಂಗಾಗಿ ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ಗಡೆ ಆಯ್ತು. ಚಿಕ್ಕ ವಯಸ್ಸಿನಲ್ಲೇ ನಿಮ್ ಮೇಲೆ ಹಾಗಾದ್ರೆ ಜವಾಬ್ದಾರಿ ಬಂತ? ಹೌದು, ಜವಾಬ್ದಾರಿ ಬಂದಿದೆ. 16 ವರ್ಷಕ್ಕೆ ಫುಲ್ ಸಂಸಾರ ಜವಾಬ್ದಾರಿ ಬಂದಿದೆ. ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ ರೈತ ಅಂತೀರಾ, ಜೇನು ಕೃಷಿಕ ಅಂತೀರಾ, ಯಕ್ಷಗಾನ ಪ್ರೇಮಿ ಅಂತೀರಾ? 3 ಹೌದು. ಯಕ್ಷಗಾನ ಪ್ರೇಮಿ ಹೌದು, ಜೇನು ಕೃಷಿ ಹೌದು, ರೈತನೂ ಹೌದು. ಮೊದ್ಲು ಯಾವ್ದು? ಮೊದಲು ರೈತ, ನೆಕ್ಸ್ಟ್ ಜೇನು ಕೃಷಿ, ಆಮೇಲೆ ಯಕ್ಷಗಾನ. ನಿಮ್ಮ ಮನೆ 400 ವರ್ಷದ್ದು ಹಳೇದು. ಹೌದು, 400ರಿಂದ 450 ವರ್ಷ ಹಿಂದಿನ ಮನೆ. ನಿಮ್ಮ ಮನೆ ಬಗ್ಗೆ ಒಂಚೂರು ಹೇಳ್ತೀರಾ? ನಮ್ಮ ಮನೆ ಅಂದ್ರೆ ನಮ್ಮ ಮನೆ ಈ ಅರಮನೆಕೊಪ್ಪ ಅಂತ ಬಂದಿರೋದೇ ಈ ಮನೆಯಿಂದ. ಹೆಸರು ಈ ಗ್ರಾಮ ಪಂಚಾಯತಿ ಏನಿದೆ, ಈ ಅರಮನೆಕೊಪ್ಪ ಗ್ರಾಮ ಪಂಚಾಯತ್ ಮನೆಯಿಂದಾನೆ. ಈಗ ಒಂದು 30-35 ಅಂಕಣ ಇದೆ. ಮುಂಚಿಂದ 60 ಅಂಕಣದ ಮನೆ. ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ. ಆ ಲೆಕ್ಕದಾಗ ದೊಡ್ಡ ಅರಮನೆ ಇದ್ದಂಗೆ ಇದೆ. ಎಷ್ಟು ಖುಷಿ ಆಗ್ತದೆ ಇಂತ ಮನೇಲಿ ನೀವು ವಾಸ ಮಾಡ್ತಿದ್ದೀರಿ. ಖುಷಿ ಭಾರಿ ಉಂಟು ನಮ್ಗೆ. ಮತ್ತೆ ಮೇಂಟೆನೆನ್ಸ್ ಮಾಡೋದು ಭಾರಿ ಕಷ್ಟ ದೊಡ್ಡ ಮನೆ. ಅಂದ್ರೆ ಇಟ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅವಾಗ ಬಡತನ ಇತ್ತು. ಈ ಮನೆ ಉಳ್ಸ್ಕೊಂಡು ಹೋಗಿದ್ದ ಕಷ್ಟ ಆಗಿದೆ ಅವತ್ತಿನ ಇದ್ರಾಗ. ಸೋಗೆ ಮನೆ ಸುಟ್ಟೋಗಿತ್ತು 71ರಾಗೆ. ಅವಾಗ ಮುಳುಗಡೆ ಆಗಿತ್ತು. ಅಡಿಕೆ ದಬ್ಬೆನೆ ಹಾಕಿ ಮಾಡಿದ್ರು. ನಾನ್ ಗಳ ಹಾಕಿದೆ. ಒಂದೊಂದ್ ಸ್ವಲ್ಪ ವರ್ಷ ಬಂತು. ನಂಗೆ ಪೋಲ್ಸ್ ಹಾಕಿದ್ದು ಒಂದೊಂದ್ ಸ್ವಲ್ಪ ವರ್ಷ ಬಂತು. ಬರೀ ಹೋರಾಟನ ಆಗಿದೆ ಮನೆ ಬಗ್ಗೆ ನಮ್ಗೆ. ಕಡೆ ಇತ್ತಿತ್ತಲಾಗೆ ಒಂದು 15-20 ವರ್ಷದ ಈಚೆಗೆ ಪಕಾಸಿ ಹಾಕಿ ಒಂದು ರೆಡಿ ಮಾಡ್ಯಾರ. ವರ್ಷ ಒಂದ್ ಕಡೆ ಮಾಡೋದು ಮತ್ತೊಂದ್ ಕಡೆಗೆ ಹೋಗೋದು ಆಗಿತ್ತು. ಅಂತೂ 400 ವರ್ಷಗಳ ಹಳೆಯ ಮನೆಯನ್ನು ನೀವು ಉಳಿಸ್ಕೊಂಡಿದ್ದೀರಿ. ಹೋರಾಟ ಮಾಡಿ ಉಳಿಸ್ಕೊಂಡಿಲ್ಲ. ಖುಷಿಯ ವಿಚಾರ. ಮಂಜತಣ್ಣ, ನಿಮ್ಮನ್ನ ಹುಡುಕ್ಬೇಕು ಅಂದ್ರೆ ಊರಲ್ಲಿ ಸಿಗ್ತೀರಾ, ಕಾಡಲ್ಲಿ ಸಿಗ್ತೀರಾ? ಮನೆಗೆ ಬಂದಾಗ ಇದ್ರೆ ಮನೆಯಲ್ಲೇ ಸಿಗ್ತಾನೆ, ಇಲ್ಲ ಕಾಡಾಗ ಸಿಗ್ತಾನೆ. ಹೆಚ್ಚಾಗಿರೋದು ಕಾಡಲ್ಲೇ. ನಿಮ್ಮ ಬಳಿ ಬೈಕ್ ಇಲ್ಲ, ಕಾರ್ ಇಲ್ಲ. ಹಾಗಾದ್ರೆ ನೀವು ಯಾವ ವಾಹನ ಹೆಚ್ಚು ನಂಬಿದ್ದೀರಿ? ನಾವು ನಟರಾಜ ಸರ್ವಿಸ್. ಮುಂಚಿಂದಾನು ಅಷ್ಟೇ. ಮುಂಚೆ ನಾವಾಗೇನು ಬೈಕ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಆಟೋ ಇರ್ಲಿಲ್ಲ. ಆಮೇಲೆ 3.5 ಕಿಲೋಮೀಟರ್ ಮುತ್ತಿ ಮನೆಗೆ ಹೋಗ್ಬೇಕು. ನೆಡ್ಕೊಂಡೇ ಹೋಗೋದು, ಸಾಮಾನು ಅಲ್ಲಿಂದ ಹೊತ್ಕೊಂಡೇ ಬರೋದು. ಇನ್ನು ಜಾಸ್ತಿ ಅಲ್ಲ ಇದ್ರೆ ಅರ್ಧ ಎತ್ತಿನ ಗಾಡಿ ಹಿಡಿದು ತಂದು ಸ್ಟಾಕ್ ಮಾಡ್ಕೊಳ್ಳೋದು. ಅಷ್ಟು ಬಿಟ್ರೆ ಮುಂಚಿಂದಾನು ನಡೆದೇ ಅಭ್ಯಾಸ. ಬಸ್ಸಿಗೆ ಹೋದಾರು ನಡೆಯೋದೆ. ಹೊಸನಗರಕ್ಕೆಲ್ಲ ನಡ್ಕೊಂಡು ಹೋಗ್ತಿದ್ರೆ ಹೇಗೆ? ಹೊಸನಗರಕ್ಕೂ ನಡ್ಕೊಂಡು ಹೋಗಿದ್ದೆ 1-2 ಸರಿ. ಎಷ್ಟು ದೂರ ಆಗ್ತಿತ್ತು? ಇಲ್ಲಿಂದ ಒಂದು 5 ಮೇಲೆ 6 ಮೇಲೆ 10 ಆಗ್ತದೆ. ಮುಳುಗಡೆ ನೀರು ಇಲ್ಲದೆ ಹೋದ್ರೆ ಹತ್ರ ನಮ್ಗೆ ಹೊಸನಗರ. ನಡ್ಕೊಂಡು ಹೋಗಿದ್ದೇನೆ 1-2 ಸರಿ. ಸೈಕಲ್ಗೆ ಹೋಗಿದ್ದೇನೆ, ಅರ್ಧ ಗಂಟೆ ಸೈಕಲ್ಗೆ ಹೋಗಿದ್ದೇನೆ. ಇಲ್ಲಿಂದ ಮುಳುಗಡೆ ಬೈಲಿಗೆ ಕಾಲ್ದಾರಿ ಎಲ್ಲ ಹೊಡೆದು ಮುಂದೆ ಸ್ವಲ್ಪ ರೋಡ್ ಸಿಗುತ್ತೆ, ರೋಡಾಗ ಹೊಡೆದು ಅರ್ಧ ಗಂಟೆ ಹೊಸನಗರದಾಗಿದ್ದೇನೆ ನಾನು. ಸೈಕಲ್ಲು ತಗೊಂಡೋಗಿದ್ದೀನಿ 1-2 ಸರಿ. ನೀರು ಬರದೇ ಇದ್ದಾವು. ನೀರು ಬಂದ್ರೆ ಹೋಗಕ್ ಬರೋದಿಲ್ಲ. ಬೈಕಿಗೆ ಆದ್ರೆ ಪೆಟ್ರೋಲ್ ಹಾಕ್ತೀರಿ. ನಿಮ್ ನಟರಾಜ ಸರ್ವಿಸ್ಗೆ ಏನ್ ಹಾಕ್ಬೇಕು? ನಮ್ದು ಆಹಾರವೇ. ಈಗ 60 ದಾಟಿದೆ. ಹೌದು. 5-10 ಕಿಲೋಮೀಟರ್ ನಡೆದು ಹೋಗ್ಬೇಕು ಅಂದ್ರೆ ಅಯ್ಯೋ ದೂರ ಅನ್ಸತ್ತಾ? ಇಲ್ಲ, ನಮಗೆ ಅಭ್ಯಾಸ ಇದೆಯಲ್ಲ ಸಂಪುಟದಿಂದ ನಡೆದು. 50 ಬಿಟ್ಟು 25 ಇದ್ರು ನಡೀತೇವೆ ನಾವು. ಈಗಿನ ಮಕ್ಕಳು ನಡೆಯೋದೇ ಇಲ್ಲ ಅಂತಾರಲ್ಲ ಮಂಜತಣ್ಣ, ಯಾಕೆ? ನೀವು ಈಗ ಬಂದಿರಲ್ಲ, ವ್ಯವಸ್ಥೆ ಇದೆ, ಹಂಗಾಗಿ ನಡೆಯೋದಿಲ್ಲ ಅವರು. ಏನು ವ್ಯವಸ್ಥೆ ಇಲ್ಲದ್ರೆ ನಡೀಲೇಬೇಕಲ್ಲ. ಈಗ ವ್ಯವಸ್ಥೆ ಬಂದಿದೆ ಹಂಗೆ. ಮನೇಲಿ ಬೈಕು ಕಾರು ಇದ್ದೇ ಇರುತ್ತಾ, ಹಂಗಾಗಿ ಅವ್ರಿಗೆ ಆ ಸಮಸ್ಯೆನೇ ಇಲ್ಲಲ್ಲ. ಜಾಸ್ತಿ ವ್ಯವಸ್ಥೆಗಳು ಬಂದ್ರು ಮನುಷ್ಯ ಸೋಮಾರಿ ಆಗ್ತಾನೆ. ಸೋಮಾರಿ ಆಗ್ತಾನೆ.
ಚಿಕ್ಕವರಿದ್ದಾಗ 20-30 ಕಿಲೋಮೀಟರ್ ನಟರಾಜ ಸರ್ವಿಸ್ ಅಂತೆ ಯಕ್ಷಗಾನ ನೋಡೋಕೆ. ಹೌದು, ನಾನು ಪಕ್ಕದಾಗ ರಾಮಾನಂದ್ ಭಟ್ರು ಅಂತಿದ್ದಾರೆ ಭಾಗವತರು, ಹ್ಮ್ ಅವರು ನಡ್ಕೊಂಡೇ ಹೋಗ್ತಿದ್ವಿ. ಹ್ಮ್ ಎಲ್ಲಿ ಯಕ್ಷಗಾನ ಆದ್ರು ಬೆಳಗ್ಗೆ ನಡ್ಕೊಂಡೇ ಬರೋದು. 5-10-15 ಕಿಲೋಮೀಟರ್ ನಡೆದಿದ್ವಿ. ಅಷ್ಟು ನಡ್ಕೊಂಡು ಹೋಗ್ತಿದ್ರಲ್ಲ, ಯಕ್ಷಗಾನದಲ್ಲಿ ನೀವ್ ಏನ್ ಕಂಡ್ರಿ? ಏನ್ ಕಂಡ್ರೆ ಕೆಲವೊಂದೆಲ್ಲ ತಿಳ್ಕೊಂಡಿರುತ್ತೆ ಯಕ್ಷಗಾನ. ಒಂದೇ ಪ್ರಸಂಗ ಇವತ್ತು ಮಾಡಿದ್ರು ನಾಳೆ ಮಾಡಿದ್ರು, ಕಲಾವಿದರು ಬೇರೆ ಬೇರೆ ಆದ್ರೆ ಅವ್ರ ಮಾತಿನ ಸಂಭಾಷಣೆ ನಾವು ತಿಳ್ಕೊಳ್ಳೋದು ಭಾರಿ ಇದೆ. ಜೀವನಕ್ಕೂ ಬಂತು, ಇದಕ್ಕೂ ಬಂತು, ಅನುಭವಕ್ಕೆ ಭಾರಿ ಒಳ್ಳೇದು. ಜೇನು ಕೃಷಿ ಯಾವಾಗ ಶುರು ಮಾಡಿದ್ರಿ? ಒಂದು 20 ವರ್ಷ ಆಯ್ತು ಶುರು ಮಾಡಿದ್ವಿ. ಪಕ್ಕದ ಊರಾಗ ರಾಗಣ್ಣ ಅಂತಿದ್ದಾರೆ ಅವರು, ಮತ್ತೆ ನಾಗಭೂಷಣ ಅಂತ ಅವರು ಒಂದೆರಡು ಸರಿ ಕರೆದ್ರು ನನ್ನ. ಒಂದ್ ಸ್ವಲ್ಪ ಮರದಾಗಿದೆ ಮರ್ಯ, ಒಬ್ಬನ ಕೂಡ ಆಗಿದೆ, ಒಂಚೂರು ಬಾ ಮರ್ಯ, ಒಂಚೂರು ಹೆಲ್ಪ್ ಮಾಡ ಅಂತ. ಅವರು ಅಲ್ಲಿ ಹೋಗಿ ತುಂಬಿ ಮಾಡಿದ್ದೆಲ್ಲ ನೋಡಿ ಅದ್ರ ಮೇಲೆ ನಾನು ಇಂಟ್ರೆಸ್ಟ್ ಬಂತು, ನಾನು ಕಲ್ತಿದ್ದೆ. ಅಂದ್ರೆ ಅವ್ರು ಮಾಡಿದ್ ನೋಡಿದ್ದು, ಮತ್ತೆ ನಿಮ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ? ಟ್ರೈನಿಂಗ್ ಏನಿಲ್ಲ. ಪೆಟ್ಟಿಗೆ ಎಲ್ಲ ನೀವೇ ಮಾಡ್ತಿದ್ರಂತೆ? ಹೌದು, ಹಾಳಾದ ಪೆಟ್ಟಿಗೆ ಎಲ್ಲ ತಂದೆ ರಿಪೇರಿ ಮಾಡಿದ್ ನಾನು. ಕೆಲವೊಂದು 3-4 ಪೆಟ್ಟಿಗೆ ಹೊಸ್ತು ಮಾಡಿದ್ದೇನೆ, ಕೆಲವೊಂದಿಷ್ಟು ಕೊಂಡಿದ್ದೆ. ಮೊದಲ ಬಾರಿ ಜೇನು ತೆಗೆಯಲು ಹೋದಾಗ ಜೇನ್ ಸಿಕ್ತಾ ಇಲ್ಲ ಜೇನ್ ನೊಣಗಳ ಪ್ರಸಾದ ಸಿಕ್ತಾ? ಎರಡೂ ಸಿಕ್ಕಿದೆ. ಬಿಡಿಸ್ಬೇಕಾದ್ರೆ ಹೊಡೆದಿದ್ದಾವೆ, ಕಡೆಗೆ ತುಪ್ಪನೂ ಸಿಕ್ಕಿದೆ. ಎರಡು ಅನುಭವನೂ ಆಗಿದೆ. ಎಷ್ಟು ದೂರ ಹೋಗ್ತಾ ಇದ್ರಿ ಮಂಜಾತಣ್ಣ ಜೇನು ಹುಡ್ಕೊಂಡು? ಒಂದು 5-10 ಕಿಲೋಮೀಟರ್ ಹೋಗಿದ್ದೀನಿ. ನಿಮ್ಗೆ ಯಾವ ತರ ಗೊತ್ತಾಗ್ತಿತ್ತು ಇಲ್ಲೇ ಜೇನಿದೆ ಅಂತೇಳಿ? ಅಂದ್ರೆ ಅವರೆಲ್ಲ ಹೇಳಿದ ಪ್ರಕಾರ ಒಂದು ಲೈನಾಗ ಹೋಗ್ತಾ ಇರೋದು. ಹುತ್ತದಾಗಿದ್ರೆ ಹುತ್ತದಾಗೆ ಬಿದ್ದ ಮರ, ನಿತ್ತ ಮರನ ಹೊಟ್ಟೆ ಒಳಗೂ ಇರ್ತವೆ. ಅಂದ್ರೆ ಸ್ವಲ್ಪ ಪೇಷನ್ಸ್ ಬೇಕು. 5-5 ನಿಮಿಷ 10 ನಿಮಿಷ ಹಿಂಗೆಲ್ಲ ನೋಡಿ ಸುತ್ತಲ್ಲ. ದೊಡ್ಡ ಕಾಡಾದ್ರೆ ಸಿಗೋದಿಲ್ಲ. ಒಂದ್ ಸೈಡ್ ಬೆಳಕಿದ್ರೆ ಕ್ಲೀನಾಗಿ ಹುಳ ಹೋಗೋದು ಗೊತ್ತಾಗ್ತದೆ. ಒಂದು 5 ನಿಮಿಷ ಕಿರಿ ಹಿಡಿದು ನೋಡ್ಬೇಕು, ಅವಾಗ ಹುಳ ಹೋಗಿ ಬೀಳೋದು ಗೊತ್ತಾಗ್ತದೆ. ಆ ಲೈನ್ ಮೇಲೆ ಕಂಡುಹಿಡಿಯೋದು. ಆಮೇಲೆ ಈ ಮರ್ನಾಗ ಹೂ ಇದ್ರೆ ಹೂ ಕೊಯ್ತಾ ಇರ್ತವೆ, ಅವು ಯಾವ್ದು ಅಕ್ಕಿ ಜಾಸ್ತಿ ಹೋಗ್ತವೆ ಅಂತ ನೋಡೋದು. ಆ ದಿಕ್ಕು ಹಿಡಿದು ಹೋಗೋದು. ಮತ್ತೆ ಅವನೊಂದು ಫರ್ಲಾಂಗೋ 2 ಫರ್ಲಾಂಗೋ 3 ಫರ್ಲಾಂಗೋ ಅರ್ಧ ಕಿಲೋಮೀಟರ್ ಒಳಗೆ ಮತ್ತೆ ಗೂಡು ಸಿಕ್ಕೇ ಸಿಗುತ್ತೆ. ಹಾಗೆ ದಿಕ್ಕಿಡ್ದು ಹೊಂಟ್ರಿ ಅಂತ ಇಟ್ಕೊಳ್ಳಿ, ಬೆಳಗ್ಗೆಯಿಂದ ಸಂಜೆ ತನಕ ಆಗ್ತಿತ್ತಾ? ಇಲ್ಲ, ಬೆಳಗ್ಗೆ ಹೋದ್ರೆ ಸಾಮಾನ್ಯ 7:30-8 ಗಂಟೆಗೆ ಹೋದ್ರೆ 1 ಗಂಟೆ 2 ಗಂಟೆ ಮನೆ ಬರೋದು. ಅಂದ್ರೆ ಬಿಸಿಲಾದ್ರ ಮೇಲೆ ನೋಡ ಹೋಗೋದು ಗೊತ್ತಾಗೋದಿಲ್ಲ. ಸಣ್ಣ ಅಲ್ಲ ಸೈಜು. ಹಂಗಾಗಿ ಏನು 1 ಗಂಟೆ 1.5 ಗಂಟೆ ಟೈಮ್ ಮಾತ್ರ ನಮ್ಗೆ ಗೊತ್ತು. ಆಮೇಲೆ ಬಿಸಿಲಾಗ ಸ್ವಲ್ಪ ದೂರ ಹೋಗ್ತಾವೆ, ಮುಂದೆ ಎಲ್ಲಿ ಹೋಗ್ತಾ ಅಂತ ಗೊತ್ತಾಗೋದಿಲ್ಲ. ಬೆಳಗ್ಗೆ ಮುಂಚೆ ಹೋದ್ರೆ ಒಳ್ಳೇದು. ಒಟ್ಟಿನಲ್ಲಿ ಹುಡ್ಕಕ್ಕೆ ಒಂದಿನ ಬೇಕು. ಹುಡ್ಕಕ್ಕೆ ಒಂದಿಸ್ಬೇಕು. 1 ವರ್ಷಕ್ಕೆ 1ರಿಂದ 1.5 ಕ್ವಿಂಟಲ್ ತನಕ ಜೇನು ತೆಗಿತೀರಿ? ಹೌದು. ಇಷ್ಟು ಜೇನು ಸಿಕ್ಕರು ನಿಮಗೆ ಸಿಹಿ ಜೀವನ ಅಂದ್ರೆ ಏನು ಮಂಜಾತಣ್ಣ? ಸಿಹಿ ಜೀವನ ಅಂದ್ರೆ ನಮ್ಮ ಖರ್ಚಿಗೆ ನಮ್ಮ ಇದಕ್ಕೆ ಆಗುತ್ತಾ, ಅದೇ ಒಂದು ಸಿಹಿ ಜೀವನ ನಮ್ಗೆ. ಅಂದ್ರೆ ಅದನ್ನೇ ಉದ್ಯೋಗ ಮಾಡೋದಿಲ್ಲ, ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿಡುವಿಟ್ಟ ಮೇಲೆ ಅದನ್ನ ಮಾಡೋದು ಅಷ್ಟೇ. ಅದೊಂದು ಇದು ಹವ್ಯಾಸ, ಒಳ್ಳೆ ಹವ್ಯಾಸ. ಒಳ್ಳೆ ಹವ್ಯಾಸ. ಈ ನಿಮ್ಮ ಹವ್ಯಾಸ ಬರೀ ಹವ್ಯಾಸವಾಗಿ ಉಳಿಲಿಲ್ಲ, ಒಂದು ಆರ್ಥಿಕ ಬಲನೂ ನೀಡಿದೆ. ಹೌದೌದು, ಆರ್ಥಿಕ ಬಲ. ನಮ್ ಖರ್ಚಿಗೆ ನಾವು ದುಡ್ಡು ಮಾಡ್ಕೊಂತೀವಿ ಜೇನು ಕೃಷಿಯಿಂದ. ಮತ್ತೆ ಮನೆ ಕೆಲಸ ಅದು ಬೇರೆ, ರೈತಾಪಿ ಕೆಲಸ. ನಿಮಗೆ ದನಗಳು ಅಂದ್ರೆ ಏನು ಮಂಜಾತಣ್ಣ? ದನಗಳು ಅಂದ್ರೆ ನಮ್ಗೆ ಮುಖ್ಯವಾಗಿ ಜಮೀನು ಇದೆಯಾ, ತೋಟ ಗದ್ದೆ ಅಂತ. ಮುಂಚೆ ಗದ್ದೆ ಎತ್ತಿಗೆ ಪೂರ ತೋಟ ಮಾಡಿದ್ದೇವೆ, ಗೊಬ್ಬರ ಬೇಕಲ್ಲ, ಹೌದು, ಹಂಗಾಗಿ ಸಾಕ್ಲೇಬೇಕು. ಆಮೇಲೆ ಹಾಲು ಸಿಗ್ತದೆ. ಹೊಂಡ ಹಾಲು ಅಷ್ಟು ಚೆನ್ನಾಗಿರೋದಿಲ್ಲ, ಮನೆ ಆಕಳದ್ದೇ ಹಾಲಾದ್ರೆ ಚೆನ್ನಾಗಿರ್ತದೆ. ಹಂಗಾಗಿ ದನಗಳು ನಮ್ಮ ತಂದೆ ಕಾಲದಿಂದ ಇದ್ದ ಈಗಲೂ ಇದಾವೆ ದನ ಕರುಗಳು. ನಿಮಗೆ ಹತ್ತಿರವಾಗಿದ್ದ ಒಂದು ದನದ ಬಗ್ಗೆ ಹೇಳ್ತೀರಾ? ದನ ಅಲ್ಲ, ಎತ್ತು. ದನ ಇಂಟ್ರೆಸ್ಟ್ ಇದೆ. ಗಾಡಿ ಎತ್ತು ಮಾಡಿದ್ದೆ ನಾನು. ಸೈಜ್ ಜಾತ್ರೆಯಿಂದ ತಗೊಂಬಂತಿದ್ದಿ ಗಾಡಿ ಮಾಡಿ ಮನೆ ಕೆಲಸ ಅಲ್ಲದೆ ಹೊರಗಡೆನೂ 1 3 ವರ್ಷ ಬಾಡಿಗೆ ಹೊಡೆದೇನೆ. ಆ ಎತ್ತು ರಾಜ ಮಗ. ಅದು ಅಕಸ್ಮಾತ್ ಒಂದು ಕಾಲುವೆಗೆ ಬಿದ್ದು ಸತ್ತೋಯ್ತು. ಅದು ಇವತ್ತಿಗೂ ಮನ್ಸಿಗಿದೆ. ಅವು ಒಳ್ಳೆ ದುಡಿಮೆ ಅವ್ರದ್ದು. ನಾವು ಗಾಡಿಲಿದ್ದೆ ಅಂತ ಎಷ್ಟು ವಜೆ ಹಾಕಿರೋ ಏರಾಗಲ್ಲ, ಮಂಡಿ ಕೊಚ್ಚಿ ಹತ್ತಿ ಬರವು ಹಂಗಿದ್ದ ಎತ್ತುಗಳು. ಆಮೇಲೆ ಹೊರಗಡೆ ಇದ್ರೆ ಬೈಲಾಗಿದ್ರೆ ಮುಳುಗಡೆ ಬೈಲಲ್ಲ, ಬಿಡ್ತೀನಿ ಒಮ್ಮೆಯಕ್ಕೆ. ಇಲ್ಲಿ ಕಾಯ್ಕೊಂಡು ಹಂಡು ಅಲ್ಲ ಕಾಲಿಂಗ ಗರುಡ ಅಂದ್ರೆ ಸಾಕು, ಸೀದಾ ಓಡ್ ಬರುವವು ನನ್ನ ಹತ್ರಕ್ಕೆ. ಎತ್ತನ್ನ ಪರೀಕ್ಷೋದು ಕಷ್ಟ ಅಲ್ವಾ? ಅಲ್ಲ, ಫಸ್ಟಿಗೆ ಕಷ್ಟ, ಆಮೇಲೆ ಪಳಗಿಸ್ಬಿಟ್ರೆ ಏನು ತೊಂದ್ರೆ ಇಲ್ಲ. ನೀವು ಹೇಳ್ದಂಗೆ ಕೇಳತ್ತೆ. ನಾವ್ ಹೇಳ್ದಂಗೆ. ನಾನ್ ನೋಡ್ತಾ ಇದ್ದೆ, ಕೊಟ್ಟಿಗೆಗೆ ದನಗಳೆಲ್ಲ ಹೋದ ನಿಮ್ಮಲ್ಲಿ 40ರಿಂದ 50 ದನಗಳಿದೆ. ಎಲ್ಲ ಹೋಗಿ ಅವ್ರವ್ರ ಜಾಗದಲ್ಲಿ ನಿಂತ್ಕೊಂಡು ಇದ್ ಹೇಗ್ ಕಳ್ಸಿದ್ರಿ ನೀವು? ಸಣ್ಣಿಂದ ಬೀಳ್ತದೆ ಬಡಿಗೆ. ಅದ್ ನಿಲ್ಲಿಲ್ಲ ಅಂತ ನಿಲ್ಲವ್ರಿಗೆ, ಅವು ಜಾಗ ಹೋಗಿ ನಿಲ್ಲವ್ರಿಗೆ ಬಿಡಿಲ್ಲ. 1-2 ದಿವಸ ಹೊಡೆದ ಅಭ್ಯಾಸ ಮಾಡಿದ್ರೆ ಕಡೆಗೆ ಇಲ್ಲಿ ಹೋಗಿದೆ, ನೀನ್ ನಿನ್ ಜಾಗ ನಿಲ್ತಿಯಲ್ಲ ಅಂದ್ರೆ ಹೋಗಿ ನಿಲ್ತಾವ. ನಾವು ಅಭ್ಯಾಸ ಮಾಡಿದ್ದ. ನೀವು ನಿನ್ನೆ ನೋಡಿದ್ರಲ್ಲ? ಹೌದಾ? ಒಂದರ ಚಿಚ್ಚಿ ಹೋದ? ಇಲ್ಲ. ಅದ್ ನಾವು ಸಾಕಿದಂಗೆ. ಹೌದು, ಬೆಕ್ಕಾಗ್ಲಿ, ನಾಯಿ ಆಗ್ಲಿ, ಹೊಸಗಳಾಗ್ಲಿ, ದನಗಳಿಗೆ ಹಂಗಾರೆ ನಮ್ಮ ಮಾತು ಅರ್ಥ ಆಗತ್ತೆ, ಅರ್ಥ ಆಗುತ್ತೆ. ನಿಮ್ಮ ಜೀವನದಲ್ಲಿ ಮರೆಯಲಾಗದ ಒಂದು ನೋವು ಲಿಂಗನಮಕ್ಕಿ ಜಲಾಶಯ. ಜಮೀನು ಮುಳುಗಡೆ ಆಯ್ತು, ನೀವು ಮುಳುಗಡೆ ನಿರಾಶ್ರಿತರಾದ್ರಿ. ಹೇಗಿತ್ತು ಮಂಜಾತಣ್ಣ ಆ ದಿನಗಳು? ಆ ದಿನಗಳು ಭಾರಿ ಕಷ್ಟ ಇತ್ತು.
ಒಂದ್ ಹೊತ್ತಿಗಿದ್ರೆ ನಮ್ಮ ತಂದೆರ ಕಾಲದಾಗೆ ಅವ್ರು ಇದ್ದಾವಳೆ ಮುಳುಗಡೆ ಆಗಿರೋದು. ಒಂದ್ ಹೊತ್ತಿಗಿದ್ರೆ ಒಂದ್ ಹೊತ್ತಿಗೆ ಇರ್ತಿರ್ಲಿಲ್ಲ ಅವಾಗ. ಅಂದ್ರೆ ಇವತ್ತು ಮಧ್ಯಾಹ್ನಕ್ಕೆ ಬೇರೆ ಮನೆಗೆ ಹೋಗಿ ತರಬೇಕಿತ್ತು. ಅಂದ್ರೆ ನಮ್ಮ ತಂದೆಯವರು ಸ್ವಲ್ಪ ಹೋರಾಟ ಮಾಡಿದಾರೆ ಅವಾಗ. ಅವರು ಭಾರಿ ವರ್ಷ ಬದುಕಲಿಲ್ಲ. ಆಮೇಲೆ ನಂತರ ನಮ್ಗೆ ಸ್ವಲ್ಪ ಹೊರ ಬಿತ್ತು. ಅವಾಗ ಭಾರಿ ಕಷ್ಟ ಇತ್ತು ಅವತ್ತಿನ ಪರಿಸ್ಥಿತಿ. ತೋಟ ನಮ್ಗೆ ಹಳೇದು ಭಾಗ ತಿಳಿದ್ರು ಅವತ್ತಿನ ಅಡಿಕೆ ರೇಟು ಇದ್ರಾಗೆ ಎಲ್ಲ ಕಾನ್ ಕುಡಿತೇವೆ ಸ್ವಲ್ಪ. ಹಳೇದು ಭಾಗ ಐತಿ, ಮನೆ ಬಿಡ್ದಾಗ ಉಳಿದಿರೋ ಒಂದು 75 ಮರ ಮಾತ್ರ. ಇದೆಲ್ಲ ಹಕ್ಕಲಾಗಿತ್ತು. ಇದೆಲ್ಲ ನಮ್ಮ ತಂದೆ ಗದ್ದೆ ಮಾಡಿ ಎಲ್ಲ ಮುಳುಗಡೆ ಆಗೋಗಿತ್ತು. ಹಳೆ ಭಾಗ ಐತೆ ಎಲ್ಲ ಮುಳುಗಡೆ ಐತಿ. ಮೇಲೆ ಹೊಸ್ತಾಗ ಹಾಕಿದ್ರೆ ಅದ್ರ ಬಿದ್ರ ಮಟ್ಟಿ ಕಾನ್ ಬೆಳೆದು ಕೂತಿತ್ತು. ಒಂದ್ 2 ಕ್ವಿಂಟಲ್ ಅಡಿಕೆ ಹಾಕ್ತಿರಲ್ಲ 2 ಎಕರೆ ಹೋರಾಟ ಮಾಡಿ ಬಂದಿರೋದು. ಇದೆಲ್ಲ ಹಕ್ಕಲಾಗಿತ್ತು. ನಮ್ಮ ತಂದೆ ಗದ್ದೆ ಮಾಡಿದ್ರು. ಇತ್ತೀಚೆಗೆ ನಾವು ತೋಟ ಹಾಕಿದ್ದೇವೆ, ಗದ್ದೆ ಮಾಡಕ್ ಆಗುದಿಲ್ಲ ಅಂತ ಎಲ್ಲವನ್ನೂ ಮತ್ತೆ ಶೂನ್ಯದಿಂದ ಶುರು ಮಾಡಿ ಶೂನ್ಯದಿಂದ ಮಾಡಿದ್ವಿ, ಹೋರಾಟ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ನೀವು ಮಾಡಿದ ಸಾಧನೆ ಈಗ ನಿಮ್ಗೆ ತೃಪ್ತಿ ಅನ್ಸುತ್ತೆ? ತೃಪ್ತಿ ಇದೆ. ಈಗ ಹೊರಗಡೆ ಹೋಗಿ ಮಾಡೋದಕ್ಕಿಂತನೂ ನಮ್ಮ ಹತ್ತಿರದಕ್ಕೆ ಮಾಡಿದ್ದು, ನಮ್ಮ ಮನೆ ಹತ್ತಿರದೆ ಹೌದು, ನಮ್ಗೆ ಆಗಷ್ಟು ಆಗಿದೆ. ನಮ್ಮ ಜೀವನಕ್ಕೆ ಸಾಕು ಅಷ್ಟು ಆಗಿದೆ ಹೋರಾಟ ಮಾಡಿದ್ದು. ಕೃಷಿಯಲ್ಲಿ ನೀವು ಎಷ್ಟು ಖುಷಿ ಕಾಣ್ತೀರಿ? ಕೃಷಿ ಅಂದ್ರೆ ನಾವು ಸಣ್ಣಿಂದ ಮಾಡಿದಲ್ಲ, ನಮ್ ಕೃಷಿ ಮಾಡೋದೇ ಖುಷಿ ಒಂದು. ಸುಮ್ಮನೆ ಕೂರದಲ್ಲ ಏನಾದ್ರು ಮಾಡ್ತಾ ಇರ್ತೀವಿ ಪುರ್ಸತ್ತಿದೆ ಅಂದ್ರೆ. ಈ ಮೊಬೈಲ್ ಟಿವಿ ನೋಡೋದೆಲ್ಲ ಕಡಿಮೆ. ಮೊಬೈಲ್ ಯಾರಿಗಾರು ಫೋನ್ ಮಾಡಿದ್ರೆ ಮಾತ್ರ ಬಳಸೋದು. ಟಿವಿಯಲ್ಲಿ ಒಂದು ಕಾಫಿ ಕುಡ್ದು ಒಂದು ಅರ್ಧ ಗಂಟೆ ಒಂದು ಧಾರಾವಾಹಿನ ಒಂಚೂರು ವಾರ್ತೆನ ಎಲ್ಲ ನೋಡೋದ್ ಬಿಟ್ರೆ ಹಗಲಿಡಿ ಕೆಲಸ ಮಾಡಿ ಸಾಕಾಗಿರುತ್ತಾ. ಟಿವಿ ಮುಂದೆ ನೋಡಕ್ ಕೂರಕ್ಕಾಗ್ಲಿಲ್ಲ ಅಂದ್ರೆ ಮೆತ್ತತ್ತಿ ಸುಮ್ಮ ನಿದ್ದೆ ಬರೋದಿಲ್ಲ, ಆರಾಮ್ ಮನಿ ಬಿಡ್ತೀನಿ ಒಂದ್ ಅರ್ಧ ಗಂಟೆ 1 ಗಂಟೆ. ನೀವು ಊರಲ್ಲಿ ಎಲ್ಲೇ ಕಾರ್ಯಕ್ರಮ ಆದ್ರೂ ಅಲ್ಲಿ ಮಂಜಾತಣ್ಣ ಇರ್ತಾರೆ, ಎಲ್ಲಾ ಕೆಲ್ಸಕ್ಕೂ ರೆಡಿ. ಈ ಭಾವನೆ ಹೇಗ್ ಬಂತು ನಿಮ್ಗೆ? ಈಗ ಅಂದ್ರೆ ಮುಂಚೆ ನಮ್ ತಂದೆರು ಹೋಗ್ತಾ ಇದ್ರು. ಅಂದ್ರೆ ಊರ್ ಮನೆಯಲ್ಲಿ ಹಂಗೆ ಇತ್ತು ಮುಂಚೆ. ಈ ನಿಮ್ಮಲ್ಲಿ ಕಾರ್ಯಕ್ರಮ ಆದ್ರೆ ನೀವು ನಮ್ಮಲ್ಲಿ ಕಾರ್ಯಕ್ರಮ ನೀವು ಹಿಂಗೆ. ಅವಾಗೆಲ್ಲ ಹಿಂದೆ ಮುಂದೆ ಎಂತ ಕಾರ್ಯಕ್ರಮ ಆದ್ರೂ 2-3 ದಿವಸ ಬಂದ್ ಮಾಡೋರು. ಈಗ ಆತರ ಇಲ್ಲ. ಇದಾಗ ಒಬ್ಬೊಬ್ರು ಅವ್ರ ಮನೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ. ಮುಂಚೆ ಹಂಗೆ 3-4 ದಿವಸ ಒಂದ್ ವಾರಗಟ್ಲೆ ಇಲ್ಲಿ ಬಂದ್ ಮಾಡೋರು. ಚಪ್ಪರು ತೋರಣುವ ಮದುವೆ ಮನೆ ಆದ್ರೆ ಪ್ರತಿಯೊಂದು ವ್ಯವಸ್ಥೆನೂ ಮಾಡೋರು. ಪಾತ್ರೆ ಇಲ್ಲಿಂದ ಪಾತ್ರೆ ತರಬೇಕು, ಅವ್ರದ್ದೇ ಮನೆ, ನಮ್ದು ಗಾಡಿ ಇಲ್ದಿರೋ ಅವ್ರ ಮನೆ ಗಾಡಿ ಕಟ್ಕೊಂಡೋಗಿ ಪಾತ್ರೆ ತರೋರು. ಹಂಗೆ ಹೊಂದಾಣಿಕೆ ಇತ್ತು ಊರೊಳಗೆ. ಈಗಿಲ್ಲ, ಅದು ಬಿಟ್ಟು ಹೋಗ್ಬಿಟ್ಟಿದೆ ಬಿಡಿ. ಈಗ ಬಾಂಧವ್ಯಗಳೇ ಕಮ್ಮಿ ಆಗಿದೆ, ಬಿಟ್ಟು ಹೋಗಿದೆ. ಎಲ್ಲ ಒಬ್ರು ಇಬ್ರು ಮನೇಲಿ ಇದ್ದವರು, ಮಕ್ಕಳೆಲ್ಲ ಹೊರಗಡೆ ದುರ್ವೆ ಮೇಲೆ ಇದಾರೆ. ಅವ್ರ ಮನೆ ನಾವು ಹೋಗೋದಿಲ್ಲ, ಅವ್ರು ನಮ್ಮ ಮನೆ ಬರೋದಿಲ್ಲ. ಆ ಪರಿಸ್ಥಿತಿ ಬಂದಿದೆ. ಹೌದು. ಹೀಗೆ ಮುಂದುವರೆದ್ರೆ ಹಳ್ಳಿ ಉಳಿಯತ್ತ ಮಂಜಾತಣ್ಣ? ಕಷ್ಟ ಇದೆ ಪೂರಾ. ಈ ತರ ಆದ್ರೆ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಕಷ್ಟ. ನಾವು ಈಗ ಅವಾಗ ಹೇಳಿದ್ನಲ್ಲ ಬಡತನದಾಗಿದ್ದು ಅಂತ, ನಮ್ಮ ಊರ್ ಮನೆ ಸಹಕಾರ ಕೊಟ್ಟರೆ ನಮ್ಮನ್ನ ಎಬ್ಸಿದ್ದು. ಗೊತ್ತಾಗಿಲ್ಲ ನಮ್ಗೆ. ಅವಾಗ ಬ್ಯಾಂಕ್ ಇರ್ಲಿಲ್ಲ, ಏನಿಲ್ಲ. ಎಲ್ಲ ಅಡಿಕೆ ತಗೊಂಡೋಗೋರಿಗೆ, ಅಡಿಕೆ ಬೆಳೆ ಬರೋರಿಗೆ ಅವ್ರು ಕೂಡ ಸಾಲ ತರೋದು. ಅಂದ್ರೆ ಊರ್ ಮನೆಯವರು ಸಹಕಾರ ಹಂಗೆ ಕೊಟ್ಟಿದ್ದಾರೆ. ಆ ಲೆಕ್ಕದಾಗೆ ನಾವು ಮೇಲೆ ಬಂದಿರೋದು. ಈಗ ಅಕ್ಕಿಲ್ಲ ಅಂದ್ರೆ ಅಕ್ಕಿನೂ ಕೊಡ್ತಾ ಇದ್ರು, ದುಡ್ಡಿಲ್ಲ ಅಂದ್ರೆ ದುಡ್ಡನ್ನು ಕೊಡ್ತಿದ್ವಿ. ನಮ್ಮ ಅಡಿಕೆ ವ್ಯಾಪಾರದ ನಂತರ ನಾವು ಮತ್ತೆ ವಾಪಸ್ ಕೊಡ್ತಿದ್ವಿ. ಬರೀ ಅಂದ್ರೆ ನಂಬಿಕೆ ಮೇಲೆ ಹೊರ. ಅವಾಗ ನಂಬಿಕೆಯೇ ಜೀವನ ಆಯ್ತು. ನಂಬಿಕೆ ಜೀವನ ಆಯ್ತು. ಮನುಷ್ಯ ನಡೆಯೋದ್ರಿಂದ ಏನ್ ಸಿಗತ್ತೆ ಅಂತೀರಾ ಮಂಜಾತಣ್ಣ? ನಡೆದಿದ್ದು ಅದೊಂದು ದಾರಿ ತೋರಿಸ್ಬಿಡಿದ್ರೆ ನಮ್ಗೆ ನಮ್ಮ ಊರ್ ಬಂದಿದೆ ಅದು. ಆಮೇಲೆ ಆರಾಮ್ ಇರ್ತೀವಿ ನಾವು. ಈಗ ನೀವು ಹಂಗೆ ಜಾಗಿಂಗ್ ಮಾಡೋ, ವಾಕಿಂಗ್ ಮಾಡೋ ಅದೆಲ್ಲ ಪ್ರಶ್ನೆ ಇಲ್ಲ. ಕೆಲಸ ಮಾಡ್ತೇವಾ, ಹಂಗಾಗಿ ಅದೆಲ್ಲ ಬೇಕಾಗೋದಿಲ್ಲ ನಮ್ಗೆ. ಈ ಸಂಜೆ ಟೈಮ್ 5 ಗಂಟೆ ಮೇಲೆ ದನ ಹಸುಗಳನ್ನ ಹೊಡ್ಕೊಂಡ್ ಬರ್ತೇನೆ. ಹಿಂಗೆ ಓಡಾಡ್ತಾ ಇರ್ತೇವೆ, ಕೆಲಸ ಇರ್ತೇವಲ್ಲ. ನಡೆದಾಡಷ್ಟು ಮನುಷ್ಯ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಇರ್ತಾನೆ. ಹೌದು. ನೀವು ರೈತರು, ಜೇನು ಕೃಷಿಕರು, ಗೋವಿನ ಪ್ರೇಮಿ, ಆದ್ರೆ ಯಕ್ಷಗಾನ ವಿಷಯ ಬಂದಾಗ ಮಾತ್ರ ಬೇರೆ ಮನುಷ್ಯ. ಬೇರೆ ಮನುಷ್ಯನೇ. ಎಷ್ಟು ದೂರ ಆಗ್ಲಿ ಏನೇ ಆಗ್ಲಿ ಪ್ರಯತ್ನ ಮಾಡಿ. ಈಗೆಲ್ಲ ಬೈಕ್ ಬಂದಿದೆ, ಯಾರ್ದಾರು ಹಿಡಿದು. ನಾವು ಬೈಕ್ ಓಡಿಸೋದು ಕಡಿಮೆ. ಯಾರ್ದಾರು ಬೈಕ್ ಹಿಡಿದು ಅವ್ರು ಹೋಗೋರನ್ನ ಅವ್ರ ಜೊತೆ ಬೆನ್ನ ಹತ್ಕೊಂಡು ಹೋಗೋದು. ಇವತ್ತಿಗೂ ಇದು ಅಭ್ಯಾಸ ಇದೆ. ನಿಮಗೆ ಇಷ್ಟವಾದ ಪಾತ್ರ ಯಾವುದು ಯಕ್ಷಗಾನದಾಗ? ಪಾತ್ರ ಅವ್ರವ್ರ ಕಲಾವಿದ್ರು ಮಾಡ್ದಂಗೆ. ಈ ಚಿಟ್ಟಾಣಿ ಇದು ಇರ್ಬೋದು, ಭಸ್ಮಾಸುರ, ಗೋಡೆ ಇರೋದು ಕೌರವ, ಹಿಂಗೆ ಜಲವಳ್ಳಿ ಇರೋದು ಭೀಮ, ಹಿಂಗಿದ್ದ ವೇಷಗಳಲ್ಲ. ಈ ಕಲಾವಿದ್ರು ಈಗಿನ ಜಲವಳ್ಳಿ ಸುಮಾರು ಜನ ಇದಾರೆ. ಯಾರು ಅಂದ್ರೆ ಆ ಪಾತ್ರ ಬೇಕಲ್ಲ, ಯಾರು ಜನ ಮಾಡ್ತಾರ ಆ ಪಾತ್ರ ಇಡ್ಸತ್ ನಮ್ಗೆ. ಸರಿಯಾಗಿ ಮಾಡಿದ್ರೆ ಎಲ್ಲಾ ಪಾತ್ರ ಯಕ್ಷಗಾನದಾಗ ಒಳ್ಳೆ ಪಾತ್ರನೇ. ಆ ಪಾತ್ರಕ್ಕೆ ಜೀವ ತುಂಬುವವರು ನಿಮ್ಗೆ ನಮ್ಗೆ ಇಡ್ಸತ್. ಯಕ್ಷಗಾನ ನೋಡಕ್ಕೆ ಎಷ್ಟು ದೂರ ಬೇಕಾದ್ರೆ ಅದ್ರ ನಡ್ಕೊಂಡು ಹೋಗ್ತೀರಿ? ಹೌದೌದು, ಈಗಲೂ ಬೇಕಾದ್ರೆ ನಡ್ಕೊಂಡು ಹೋಗ್ತೇವೆ. ಆದ್ರೆ ಬೈಕ್ ಎಲ್ಲ ಇದೆಯಲ್ಲ, ಅವ್ರು ಹಂಗೆ ಹೋಗೋದು ಬಿಟ್ರೆ ಈ ಹತ್ರ 5 ಕಿಲೋಮೀಟರ್ ಅಲ್ಲ, ಆದ್ರೆ ನಾವು ನಡ್ಕೊಂಡು ಹೋಗ್ತೇವೆ. ಸಂಪೆಕಟ್ಟೆ 5 ಕಿಲೋಮೀಟರ್ ಆಗ್ತದೆ, ಮನೆಗೆ 8 ಕಿಲೋಮೀಟರ್ ಆಗ್ತದೆ. ಇಲ್ಲಿ ಒಳದಾರಿಲಿ ಹೋದ್ರೆ 5 ಕಿಲೋಮೀಟರ್. ಯಾರು ಇಲ್ಲ ಅಂದ್ರೆ ನಡ್ಕೊಂಡು ಹೋಗ್ತೀನಿ ನಾನು, ಹೋಗಲ್ಲ ಅಂತಿಲ್ಲ ಯಾರು ಸಿಗದವಾದ್ರು. ಯಕ್ಷಗಾನ ಅಂದ್ರೆ ನಿಮ್ಮ ಪ್ರಕಾರ ಏನು ಮಂಜಾತಣ್ಣ? ತಿಳ್ಕೊಳ್ಳೋಂತ ಭಾರಿ ಇದೆ ಯಕ್ಷಗಾನದಾಗೆ. ಈಗ ಒಬ್ಬೊಬ್ರು ಕಲಾವಿದ್ರು ಸಂಭಾಷಣೆ ವ್ಯತ್ಯಾಸ ಬರುತ್ತೆ. ಈ ಕೌರವನ ಪಾತ್ರ ಮಾಡ್ಲಿ, ಭೀಮನ ಪಾತ್ರ ಮಾಡ್ಲಿ, ಅವರ ಅಭಿನಯ, ಮಾತುಗಳು, ಆಮೇಲೆ ಇಬ್ರು ಒಳ್ಳೆ ವಾಗ್ಮಿಗಳಾದ್ರೆ ಅವ್ರೊಂದು ವಿಷಯ ಹೊರಗಾಗ್ತಾರೆ, ಇವ್ರು ಕೆಣಕ್ತಾರೆ ಅವ್ರನ್ನ. ಆ ವಿಷಯಗಳು ಭಾರಿ ಎಷ್ಟು ಹೊರಗೆ ಬರ್ತದೆ. ತಿಳ್ಕೊಳ್ಳೋಂತ ಬೇಕಾದದ್ದಿದೆ.
ಈ ಸಿನಿಮಾ ನಾಟಕದ ಕಣಂಗಲ್ಲ. ಹ್ಮ್. ಈ ಪುರಾಣದ ಬಗ್ಗೆ ಇರ್ಬೋದು, ಇತಿಹಾಸದ ಬಗ್ಗೆ ಇರ್ಬೋದು, ಎಲ್ಲದೂ ಬರ್ತದೆ. ಖಂಡಿತ ಹೌದು. ಹೌದು, ಎಲ್ಲದ್ರಾಗೂ ಬರ್ತದೆ ಅದು. ಹಂಗಾಗಿ ಒಬ್ರು ಮಾಡಿದ ಪಾತ್ರಕ್ಕಿಂತ ಒಬ್ಬರು ಪಾತ್ರ ಮಾಡಿದ್ ಚೆನ್ನಾಗ್ ಬರ್ತದೆ. ಹೌದು. ಇವತ್ ಮಾಡಿದವ್ ಮತ್ ನಾಳೆ ಮತ್ತೆ ಇನ್ನೂ ಇಂಪ್ರೂವ್ ಆಗಿರ್ತಾನೆ. ಹ್ಮ್. ಮಾತುಗಳು ಹೊರಗೆ ಬೀಳುತ್ತೆ. ಅಂದ್ರೆ ಅವ್ನು ಕೆಣಕು ಅನ್ಬೇಕು. ಅಂದ್ರೆ ಅವನು ನಿಜ. ಬಂಡವಾಳ ಕೆಣಕಿ ಹೊರಗಾಕೋ ಎದುರುಗಡೆ ಅನ್ಬೇಕು. ಹೌದು. ಹಂಗಿದ್ದಾವ್ ಬರೀ ಸಂಭಾಷಣೆ ಚೆನ್ನಾಗಿರುತ್ತೆ. ಅದೇ ಖುಷಿ ಕೊಡಂತ. ಹ್ಮ್. ನಿಮ್ಮ ಬಗ್ಗೆ ತುಂಬಾ ಕುತೂಹಲ ಮೂಡಿಸಿದ ಒಂದು ಮಾತು. ಹ್ಮ್. ನಿಮಗೆ ಆಸೆಗಳೇ ಇಲ್ವಾ ಮಂಜತಣ್ಣ? ಆಸೆ ಇತ್ತು. ಹ್ಮ್. ನಮ್ ಜೀವನಕ್ಕೆ ಅಷ್ಟಿದೆ ಸಾಕು ಈಗ. ಹ್ಮ್. ಆಸೆ ಅಂದ್ರೆ ಭಾರಿ ಆಸೆ ಇಲ್ಲ. ಚಿನ್ನ ಹಾಕ್ಬೇಕು, ನಾವು ದೊಡ್ಡ ಕುಬೇರ ಆಗ್ಬೇಕಂತಿಲ್ಲ. ನಮ್ಮ ಜೀವನ ಮಟ್ಟಿಗೆ ನಮ್ಗಾದ್ರೂ ಸಾಕು. ಹ್ಮ್. ಅದೊಂದು ಖುಷಿ ಕೊಟ್ಟಿವಿ. ಸಣ್ಣ ಪುಟ್ಟ ಆಸೆಗಳಲ್ಲೇ ಖುಷಿಯನ್ನ ಕಾಣ್ತೀರಿ. ಹೌದೌದು, ಸಣ್ಣ ಪುಟ್ಟ. ಇದು ಇಂಥದ್ದೇ ಬೇಕು, ಈಗ ಲಕ್ಷಗಟ್ಲೆ ಕಾರೇ ಬೇಕು ಹಂಗೆಲ್ಲ ಇಲ್ಲ. ನಮ್ಮ ಜೀವನ ಇದಕ್ಕೆ ತಕ್ಕಂಥದ್ದು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಅದೇ ಕೇಳ್ತಾ ಇದ್ದೆ, ನಿಮ್ಮ ಹತ್ರ ಒಂದು ಬೈಕ್ ಇಲ್ಲ, ಹ್ಮ್. ಕಾರ್ ಇಲ್ಲ, ಹ್ಮ್. ಎಲ್ಲಿ ಹೋಗೋದಾದ್ರೂ ನಡ್ಕೊಂಡು ಹೋಗ್ತೀರಿ. ಹ್ಮ್. ಇದ್ಯಾವ್ದು ತಗೋಬೇಕು, ನನ್ನ ಹತ್ರ ಬೇಕು ಅಂತ ನಿಮ್ಗೆ ಅನ್ಸ್ಲೇ ಇಲ್ವಾ? ಅನ್ಸಿತ್ತು, ತಗೊಂಡಿದ್ದೆ. ಅಲ್ಲ, ನಮ್ ತಮ್ಮಂದಿತ್ತು. ಹ್ಮ್. ಹೊಡೆದ ಒಂದ್ಸರಿ ಆಕ್ಸಿಡೆಂಟ್ ಆಯ್ತಾ, ಹ್ಮ್. ಒಂದ್ 8 ಹೊಲಿಗೆ ಬಿತ್ತು ಕಾಲಿಗೆ. ಹ್ಮ್. ಅಷ್ಟ್ರ ಮೇಲೆ ಬೈಕ್ ಮುಟ್ಟಕ್ಕೆ ಹೆದರಿಕೆ ಬಂದ್ಬಿಡ್ತು. ಅಲ್ಲಿಗೆ ಬಿಟ್ಟಿದ್ ನಾನು. ಹ್ಮ್. ಈಗ ಅದೇ ನಡ್ಕೊಂಡು ಹೋಗ್ತೇನೆ. ಹ್ಮ್. ಮನೇಲೆ ಬೈಕ್ ಇದೆಯಾ, ಹ್ಮ್. ಹಿಂಗೆ ತೊಂದ್ರೆ ಇಲ್ಲ. ಸರಿ. ಹಂಗೆ ನಡೀತಾ ಉಂಟು. ನೀವು ನಾಳೆ ಬಗ್ಗೆ ಯೋಚನೆ ಮಾಡ್ತೀರಾ? ಇಲ್ಲ, ನಾಳಿನ ಬಗ್ಗೆ ಇಲ್ಲ. ನಮ್ದು ಇವತ್ತಿಂದ ಒಂದೇ. ಇವತ್ತು ಮುಗಿದ್ರೆ ಮುಗತ್ತು. ಇವತ್ತಿನ ಮುಗುತ್ತು. ನಾಳಿನ ಬಗ್ಗೆ ನಾರಾಯಣ ಬಲ್ಲ ಅಂತ. ನಾಳಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇವತ್ತಿಂದ ಆದ್ರೂ ಸಾಕಂತ ನಾವು. ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಹ್ಮ್. ಅದು ಒಂದ್ ರೀತಿ ಕೊರಗು ಶುರು ಆಗತ್ತೆ ಅನ್ಸಂತ. ಹೌದೌದು, ಕೊರಗೆ ಅದು. ನಾಳೆಗೆ ಇದು ಮಾಡ್ಬೇಕಿತ್ತು, ಇದು ಮಾಡ್ಬೇಕಿತ್ತು, ಅದೆಲ್ಲ ಇಲ್ಲ. ಹೌದು. ನಿಮ್ಮ ಮುಖದಲ್ಲಿ ನೆಮ್ಮದಿ ಎದ್ದು ಕಾಣುತ್ತೆ ಮಂಜತಣ್ಣ. ಹ್ಮ್. ಏನಿದ್ರ ರಹಸ್ಯ? ರಹಸ್ಯ ಅಂದ್ರೆ ಕೆಲಸ ಮಾಡ್ತೀನಿ. ಹ್ಮ್. ತೀರಾ ಟೆನ್ಷನ್ ಎಲ್ಲ ಮಾಡ್ಕೊಳಂಗಿಲ್ಲ. ಏತರ ಒಂದ್ ವಿಷಯ ಬಂದ್ರೆ ಸ್ವಲ್ಪ ಹೊತ್ತು, 1 ಗಂಟೆ 2 ಗಂಟೆ ಬಿಟ್ಟಾಕ್ ಬರ್ತೀನಿ ಅದನ್ನ. ಹ್ಮ್. ಒಂದ್ ತಲೆಗೆ ಹಾಕೋಣದೇ ಇಲ್ಲ. ಹಂಗಾಗಿ ಎಲ್ಲದರಲ್ಲೂ ಖುಷಿಯಾಗಿರ್ತೀರಿ. ಖುಷಿ ಇರ್ತೇನೆ. ಮನುಷ್ಯನಿಗೆ ನಿಜವಾಗ್ಲೂ ಸಂತೋಷ ಕೊಡೋದು ಏನು? ಬರೀ ತಂದೆ ಮಾಡಿಟ್ಟಿದ್ದಾರೆ, ಹಾ. ಜಮೀನಿದೆ, ಆಸ್ತಿ ಇಲ್ಲ, ನಾವು ಆರಾಮಾಗಿರೋಣ ಅಂದ್ರೆ ಬರೋದಿಲ್ಲ. ಅಪ್ಪ ಮಾಡಿದ್ದ ಆಸ್ತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಅವರು ಸ್ವಲ್ಪ ಮಾಡಿದ್ರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಅದಿರೋದು. ಅದರಿಂದ ಒಂದು ಸಮಾಧಾನ. ಇಲ್ಲರ ಅವ್ರು ಮಾಡಿದ್ದಷ್ಟು ಖರ್ಚು ಮಾಡಿ ಎಷ್ಟು ವರ್ಷ ಬರ್ತದೆ ಅವ್ರು ಮಾಡಿಟ್ಟಿದ್ದು. ಹೌದು. ನಾವು ಅಷ್ಟು ಕಸರತ್ ಮಾಡ್ರೆ ನಮ್ಮ ಮಕ್ಕಳಿಗೋ ನಮ್ಮ ಜೀವನಕ್ಕೂ ಸಹ ಮುಂದುವರಿತದೆ. ಹೌದು. ಇದ್ರೆ ಅಲ್ಲಿಗೆ ನಿಲುಗಡೆ ಆಗ್ತದೆ. ಒಂದ್ 8-10 ವರ್ಷಕ್ಕೆ ಮತ್ತೆ ಬುಡ ಸ್ಥಿತಿನೇ ಬರೋದು. ಅಂದ್ರೆ ಬುಡದಾಗ ಹೆಂಗೆ ನಾ ಹೇಳಿದ್ನಲ್ಲ, ಶರಾವತಿ ಮುಳುಗಡೆ ಬರ್ತಾನೆ ಇತ್ತು, ಅದೇ ಸ್ಥಿತಿ ಬರೋದು. ನಾವು ಹೋರಾಟ ಮಾಡೋದು. ಮಂಜತಣ್ಣ, ಇಷ್ಟು ವರ್ಷ ಜೀವನ ನೋಡಿದ್ದೀರಿ. ಹ್ಮ್. ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ನಿಮ್ ಪ್ರಕಾರ? ಕೃಷಿಯೇ ಮುಖ್ಯ. ಆಮೇಲೆ ಕೃಷಿಯಿಂದಲೇ ಒಂದು ನೆಮ್ಮದಿ, ಅದೇ ಮುಖ್ಯ ನಮ್ಮ ಜೀವನಕ್ಕೆ. ಒಟ್ನಲ್ಲಿ ನೆಮ್ಮದಿ ಮುಖ್ಯ. ನೆಮ್ಮದಿ ಮುಖ್ಯ. ಆ ನೆಮ್ಮದಿ ಕೃಷಿ ಒಂದು ದಾರಿ. ಕೃಷಿ ಒಂದು ದಾರಿ. ಇಂದಿನ ಯುವ ಮಕ್ಕಳಿಗೆ ನಿಮ್ಮ ಒಂದು ಕಿವಿ ಮಾತು ಅಂದ್ರೆ ಏನು? ಇವು ಮತ್ತೇನಿಲ್ಲ. ಅಂದ್ರೆ ಈಗೆಲ್ಲ ಓದಿ ವಿದ್ಯಾವಂತರಾಗಿ ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ. ರೈತರ ವ್ಯವಹಾರ ಕಷ್ಟ ಆಗಿದೆ. ಎಲ್ಲ ವರ್ಷ ಆದವ್ರು ಮನೇಲಿ ಜಮೀನು ನೋಡ್ಕೊಳಕ್ ಮಾಡಲ್ಲ ಅಂತ ಮಾಡ್ಲಿ, ದುಡಿಮೆ ಮಾಡ್ಲಿ. ಅವ್ರ ತಂದೆ ತಾಯಿ ಗಟ್ಟಿ ಇರೋರು ಮಾಡ್ಲಿ. ಕಡೆಗೆ ಇಲ್ಲಿ ಬಂದು ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವ್ರು. ಇಲ್ದಿರೆ ಇಲ್ಲಿಗೆ ಅವ್ರ ತಂದೆ ತಾಯಿ ಕಾಲಕ್ಕೆ ಕೊಯ್ದಾಗ್ತದೆ. ಅಲ್ಲಿ ಜಮೀನು ಮನೆ ಏನಿದ್ರು. ಜಮೀನು ಹೋಯಿತು, ಕಾಲ ಬದಲಾಯಿತು, ಬದುಕು ಬದಲಾಯಿತು. ಆದರೆ ಇವರ ಮನಸ್ಸು ಮಾತ್ರ ಬದಲಾಗಲಿಲ್ಲ. ಏನೂ ಬೇಕಿಲ್ಲ ಅನ್ನುವಷ್ಟು ಸರಳವಾಗಿ ಬದುಕುವುದು ಅಷ್ಟು ಸುಲಭವಲ್ಲ. ಬಹುಶಃ ಇದಕ್ಕೆ ಇವರು ವಿಶೇಷ. ಇದು ಸಂಕೇತನ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆ ಗುರುತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.